ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಇವತ್ತೊಂದು ಬಾಗಲಕೋಟೆಯಿಂದ ಹರಿಹರ ದಾವಣಗೆರೆ ಶಿಪ್ ಟೂರ್ನಿಗೆ ಆಗಮಿಸಿರ್ತಾರೆ. ನಮ್ಮ ನಕ್ಕರಗುಂದಿ ಸ್ನೇಹಿತರು, ನಮ್ಮ ಸ್ನೇಹಿತರು ಇವರು. ಒಂದು ಟೂರ್ನಿಗೆ ಬಹಳ ತುಂಬಾ ದೂರದಿಂದ ಬಂದಿರ್ತಾರೆ, ನಂಬಿಕೆಯಿಂದ ಬಂದಿರ್ತಾರೆ. ಇಲ್ಲಿ ಯಾವುದೇ ತರಹದ ಒಂದು ಮೋಸ ಆಗ್ಲಿದಂಗೆ ನಾವು ನೆರವೇರಿಸ್ಕೊಡ್ತೀವಿ. ಅದೇ ರೀತಿ ಇವತ್ತೊಂದು ಏನೋ ಒಂದು ಒಳ್ಳೆ ಕುರಿ ಹಾಕೊಂಡ್ ಬಂದಿರ್ತಾರೆ ಎರಡಲ್ಲೂ. ಇದೇ ಫಸ್ಟ್ ಆಗುವ ಸಾಧ್ಯತೆನೂ ಕೂಡ ಇಲ್ಲಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಈ ಒಂದು ಟೂರ್ನಿಯಲ್ಲಿ ಬೈಕ್ ಹೊಡೆದಂತ ಕುರಿಗಳಿಗೆ ಅವಕಾಶ ಇರಲ್ಲ. ಹಾಗಾಗಿ ಇವರು ಕೂಡ ಬಹಳ ದೂರದಿಂದ ಬಂದು ನಮ್ಮ ಟೂರ್ನಿಗೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಇವರ ಒಂದು ಗ್ರೂಪಿಗೆ ನಮ್ಮ ಹರಿಹರ ಶಿಪ್ ದಾವಣಗೆರೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಕುರಿಯ ಒಂದು ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅದೇ ರೀತಿ ಇವತ್ತು ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮ ಸ್ನೇಹಿತರು ಹರಿಹರ ದಾವಣಗೆರೆಗೆ ಬಂದಿರ್ತಾರೆ. ಹರಿಹರ ದಾವಣಗೆರೆಯಲ್ಲಿ ಒಂದು ಏನೋ ಅದ್ದೂರಿಯಾಗಿ ಕಣ ನಡೀತಾ ಇರುತ್ತೆ. ಆ ಕಣಕ್ಕೆ ಅವರು ಕೂಡ ಬಂದಿರ್ತಾರೆ. ಅವ್ರಿಗೆ ಕೂಡ ನಾವು ಸ್ವಾಗತ ಬಯಸ್ತೀವಿ. ಅದೇ ರೀತಿಯಾಗಿ ಅವ್ರು ಅಲ್ಲಿಂದ ಏನೋ ಒಂದು 250 ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ನಮ್ಮ ದಾವಣಗೆರೆ ಭಾಗಕ್ಕೆ. ಅವರಿಗೆ ಯಾವುದೇ ರೀತಿಯಾದ ಕುಂದುಕೊರತೆ ಇಲ್ಲದಂಗೆ ನಾವು ನೋಡ್ಕೊಂಡು ಕಳಿಸ್ತೀವಿ. ಈ ಒಂದು ಕುರಿದು ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ, ನಿಮ್ದು ಯಾವ ಊರು? ನಮ್ದು ನಕ್ಕರಗುಂದಿ, ನಮ್ಮ ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಬಾಗಲಕೋಟೆ. ಅಣ್ಣ, ಬಾಗಲಕೋಟೆಯಿಂದ ಇಲ್ಲಿಗೆ ಬಂದಿರೋ ಉದ್ದೇಶ? ನಾವು ಇದನ್ನ ಮರಿ ಅಡಲ್ ಮರಿ ಆಡಿಸ್ಬೇಕಂತ ಬಂದಿದ್ದೀವಣ್ಣ. ಆಡಿಸ್ಬೇಕಂತ ಬಂದಿದ್ರಿ. ಅಣ್ಣ, ಇದು ಮುಂಚೆ ಎಲ್ಲಾದ್ರೂ ಏನಾದ್ರು ಪ್ಲೇಸ್ ಮಾಡಿತ್ತ? ಮರಿಕುರಿಯಲ್ಲಿ ಮರಿಕುರಿಯಲ್ಲಿ ಮಾಡಿದ್ದಾನ. ಮರಿಕುರಿಯಲ್ಲಿ ಮಾಡಿದೆ. ಎಷ್ಟು ಪ್ಲೇಸ್ ಮಾಡಿದಾನ ಮರಿಕುರಿ? ಒಂದು 18 ಕಣ ಮಾಡಿದ್ದಾನ. ಒಂದು 18 ಕಣ ಮಾಡಿದೆ. ಅಣ್ಣ, ಮತ್ತೊಂದು, ನೀವು ತುಂಬಾ ದೂರದಿಂದ ಇಲ್ಲಿ ಮಠ ಬಂದಿದ್ದೀರಾ? ನಿಮ್ಮ ಸ್ವಇಚ್ಛೆಯಿಂದ ಬಂದಿದ್ದೀರೋ ಅಥವಾ ಯಾರಾದ್ರೂ ನಿಮಗೆ ದುಡ್ಡು ಕೊಟ್ಬಿಟ್ಟು ಕರ್ಸಿದಾರ? ಇಲ್ಲ, ನಮ್ಮ ಇದರಿಂದ ಬಂದಿವ್ ನಾವು. ನಿಮ್ಮ ಸ್ವಇಚ್ಛೆಯಿಂದ ಬಂದಿದ್ದೀರಾ? ಅಣ್ಣ, ಮತ್ತೊಂದು, ಇವಾಗ ಈ ಕುರಿ ಯಾರ್ದಾರ ತಂದಿದ್ರಿ? ಎಷ್ಟಕ್ಕೆ ತಂದಿದ್ರಿ? ಜೋಕಾನಟ್ಟೆ 40,000 ಕೊಟ್ಟು ಬಂದಿವ್. ಅದನ್ನ 40,000 ಕೊಟ್ಟು ತಂದಿದ್ರಿ. ಯಾವ ಊರಾಗೆ? ಜೋಕಾನಟ್ಟೆನ. ಜೋಕಾನಟ್ಟಿ. ನೋಡಿ ಫ್ರೆಂಡ್ಸ್, 40,000 ಕೊಟ್ಟು ತಗೊಂಡ್ಬಂದಿದ್ದಾರೆ. ಅದೇ ರೀತಿ ಈ ಒಂದು ಹೆಚ್ಚು ಕಮ್ಮಿ ಒಂದು 250 ಕಿಲೋಮೀಟರ್ ಜರ್ನಿ ಮಾಡಿದೆ ಕುರಿ. ಅಲ್ಲಿಂದ ಇಲ್ಲಿ ಜರ್ನಿಯಲ್ಲಿ ಕುರಿ ಆಡತಾನ. ಮತ್ತೆ ಕೆಲವೊಬ್ರು ಹೇಳ್ತಾರೆ ಜರ್ನಿ ಮಾಡಿದ್ರೆ ಕುರಿ ಆಡಲ್ಲ. ಹಂಗೆ ಇಲ್ಲ, ನಮ್ಗೇನ ಹಂಗಿಲ್ಲ, ನಾ ಆಡಿಸ್ತೀರಾ? ಆಡ್ತತಿ. ಅಣ್ಣ, ಮತ್ತೊಂದು, ಕುರಿ ಯಾವ್ದಾದ್ರು ಕಣದಲ್ಲಿ ಒಳ್ಳೆ ಆಟ ಆಡಿದೆ? ಯಾವ ಕಣದಲ್ಲಿ ಒಳ್ಳೆ ಆಟ ಆಡಿದೆ? ಆಡಿದಾನ, ಅಷ್ಟು ಕಣದಾಗ ಹಂಗ ಆಡಿದ್ದಾನ. ನಿಮ್ ಮನ್ಸಿಗೆ ಇಷ್ಟ ಆಗದಂತ ಆಟ ಯಾವ ಕಣದಲ್ಲಿ ಆಡಿದೆ? ಗಣಿಯಾಗ ಹೆಚ್ಚಾಡಿದಾನ ಮೊನ್ನೆ. ಆಡೈತಾ? ಯಾವ್ದಾದ್ರು ಒಳ್ಳೆ ಕುರಿ ಮೇಲೆ ಆಟ ಆಡಿದ? ಆಡಿದಾನ. ಒಳ್ಳೆ ಮರಿ ನಮ್ ಬಾಗಲಕೋಟೆ ಡಿಸ್ಟಿಕ್ ದಾಗ ಹೆಚ್ಚಾಯ್ತೆ ನಮ್ಮ ಮರಿ. ಇದ್ರದ್ದು ಹೆಸರು ಚಿನ್ನೋನ. ನಕ್ಕರಗುಂದಿ ಚಿನ್ನು. ಜೈ ಹನುಮಾನ್ ನಕ್ಕರಗುಂದಿ ಚಿನ್ನೋನ. ಜೈ ಹನುಮಾನ್ ನಕ್ಕರಗುಂದಿ ಚಿನ್ನು ಅಂತ ಸ್ನೇಹಿತರೆ. ಇದು ಕುರಿ ತುಂಬಾ ಚೆನ್ನಾಗಿದೆ. ತುಂಬಾ ದೂರದಿಂದ, ತುಂಬಾ ಆಸೆಯಿಂದ ಹಾಕೊಂಡ್ ಬಂದಿದ್ದಾರೆ. ಇವತ್ತು ನಾವು ಬೈಕ್ ಒಯ್ತೀವಿ ಅಂತಂದು. ಅಣ್ಣ, ನೀವು ಬೈಕ್ ಒಯ್ತೀರಂತ ನಂಬಿಕೆ ನಿಮ್ಗೆ ಇದೆಯಾ? ಐತನ, ಆಸೆ ಐತಿ. ಹೊಡಿಬೇಕು. ನಮ್ ದೇವ್ರ ಆಟ ಅಲ್ಲ. ನೀವು ಕಷ್ಟಪಟ್ಟು ಕುರಿ ಮೇಯಿಸಿ, ಕಷ್ಟಪಟ್ಟು ದೂರದಿಂದ ಆಸೆಯಿಂದ ಬಂದಿರ್ತೀರಾ. ನಿಮ್ಗೆ ಒಳ್ಳೇದಾಗ್ಲಿ. ನಾವು ಹರಿಹರ ದಾವಣಗೆರೆ ಶಿಪ್ ಲವರ್ಸ್ ನ ಏನ್ ನಡೆಸ್ತಾ ಇದೀವಲ್ಲ, ಕಿರಣ್ ನಾನೇ ನಡೆಸ್ತಾ ಇರೋದು, ನಾವೇ ಮಾತಾಡ್ತಾ ಇದೀವಿ. ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ದೂರದಿಂದ ಬಂದಿರಿ. ನಮ್ಮ ದಾವಣಗೆರೆ ಭಾಗದಲ್ಲಿ ಎಲ್ಲರೂ ಹೊಡೆದಿದ್ದಾರೆ. ನಮ್ಮ ಈ ವರ್ಷದ ಒಂದು ಬೈಕ್ ನ ನೀವು ಹೊಡ್ಕೊಂಡು ಹೋದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ನೀವು ದೂರದಿಂದ ಬಂದಿದ್ದಕ್ಕೆ ನಮ್ಮ ಕಮಿಟಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗ್ಲಿದ್ದಂಗೆ ನಾವು ಆಡ್ಸ್ ಕಳಿಸ್ತೀವಿ. ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಆದ್ರೆ ಕಮಿಟಿ ಹತ್ರ ಒಳಗಡೆನೆ ಬಂದು ಕೇಳಿ, ಆಯ್ತಾ? ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ, ಏನಾದ್ರೂ ಅಲ್ಲಿಂದ ಪಲ್ಲಿಂದ ಡೌಟ್ ಇದ್ರೆ, ಯಾವ್ದಾದ್ರು ಮರಿದು ಸಮಸ್ಯೆ ಇದ್ರೆ, ಏನಾದ್ರೂ ಮೋಸ ತರಹ ಕಂಡು ಬಂದ್ರೆ ಕಣದೊಳಗಡೆನೆ ಬಂದು ಕೇಳ್ರಿ. ಯಾವುದೇ ತರಹದ ಮೋಸ ಇಲ್ದಂಗೆ ಆಡ್ಸ್ ಕಳಿಸ್ತೀವಿ. ಅಣ್ಣ, ಮತ್ತೊಂದು, ನಿಮ್ಮ ಕುರಿಗೆ ಯಾವ ರೀತಿ ಫುಡ್ ಮೇಂಟೈನ್ ಮಾಡ್ತೀರಾ ನೀವು? ಹಾಲ, ತತ್ತನ, ಹುಳ್ಳಿ ಇದನ್ನ ಹಾಕ್ತಾನ. ಯಾವಾಗ ಹಾಕ್ತೀರಾ ಹಾಲು? ಮುಂಜಾನೆ ಚಂಜಲಿ ಹಾಕ್ತಾನ. ಕಾಳು ತಿನ್ಸಕ್ಕಿಂತ ಮುಂಚೆ ಹಾಕ್ತೀರಾ? ಕಾಳು ತಿನ್ಸಿದ ಮೇಲೆ ಹಾಕ್ತೀರಾ? ಕಾಳು ತಿನ್ಸಕ ಮುಂಚೆ ಹಾಕ್ತಾನ. ಕಾಳು ತಿನ್ಸಕ್ಕಿಂತ ಮುಂಚೆ ಹಾಕ್ತೀರಾ? ಮುಂಚೆ ಹಾಕ್ತೀವಿ. ಅಣ್ಣ, ಮತ್ತೊಂದು, ನೀವು ಕುರಿನ ಯಾವ ರೀತಿ ಸ್ಪೆಷಲ್ ಟ್ರೈನ್ ಅಪ್ ಕೊಡ್ತೀರಾ? ರನ್ನಿಂಗ್, ವಾಕಿಂಗ್ ಈ ರೀತಿ ಏನಾದ್ರು ಸ್ಪೆಷಲ್ ಆಗಿ ಟ್ರೈನ್ ಅಪ್ ಕೊಡ್ತೀರಾ ಅಥವಾ ಎಲ್ಲ ಕುರಿಗಳಿಗೆ ಹೆಂಗ್ ಮಾಡ್ತೀರಾ ಹಂಗ ಮಾಡ್ತೀರಾ? ನಾರ್ಮಲ್ ಕೊಡ್ತೀವಣ್ಣ ಅಷ್ಟೇ. ಎಷ್ಟೊತ್ತಿಗೆ ಹೋಯ್ತೀರ ಅಣ್ಣ ವಾಕಿಂಗ್ ನೀವು? ಸಾಯಂಕಾಲ. ಬೆಳಗ್ಗೆ ಇಲ್ಲ? ಇಲ್ಲ. ಮತ್ತೆ ಕೆಲವೊಬ್ರು ಬೆಳಗ್ಗೆ ಹೋಯ್ತಾರಲ್ಲ? ಒಬ್ಬೊಬ್ರು ಇದೆ, ಅವ್ರವ್ರ ಕೆಲಸ ಹೆಂಗಿರ್ತಾವ ಹಂಗ ಮಾಡ್ತಾರಣ್ಣ. ಹೌದ್ರಾ? ಮತ್ತೊಂದು, ನಿಮ್ಗೆ ಏನಾದ್ರು ಕನ್ಸಿದೇನಾ ನಾವು ಈ ತರ ಒಂದು ದೊಡ್ಡ ಕಣ ಹೊಡಿಬೇಕು ಅಂತ? ಯಾವ್ದಾದ್ರು ಒಂದು ಕನ್ಸಿದೇನಾ? ಹೊಡೆದೇವಣ್ಣ, ರಗಡ ಹೊಡೆದಿವಿ. ಈಗ ಹೊಡಿಬೇಕು ಅನ್ನೋದು ಐತೆನ. ಅದೇ ಯಾವ ಕಣ ಅದು? ಈಗ ಇದನ್ನ ಮಾಡ್ಬೇಕಂತ ಬಂದೇವಣ್ಣ ಇಲ್ಲಿ. ನೋಡಿ ಫ್ರೆಂಡ್ಸ್, ಇವರು ಹರಿಹರ ದಾವಣಗೆರೆ ಕಣನ ಮಾಡ್ಬೇಕು ಅಂತಂದು ತುಂಬಾ ದೂರದಿಂದ ಬಂದಿರ್ತಾರೆ. ಹಾಗಾಗಿ ಇವರೇ ಕಣ ಮಾಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಯಾಕಪ್ಪ ಅಂದ್ರೆ ಕಷ್ಟಪಟ್ಟು ಅಷ್ಟಕ್ಕೊಂದು ದೂರದಿಂದ ಖರ್ಚಾಕೊಂಡ್ ಬಂದಿದ್ದಾರೆ ಅಂತಂದ್ರೆ, ನೋಡಿ ಇದೇ ಗಾಡಿನ ತುಂಬಾ ದೂರದಿಂದ ಬಂದಿರ್ತಾರೆ ಅವರು ಖರ್ಚಾಕೊಂಡು. ಹಾಗಾಗಿ ಪಾಪ ಇವರೇ ಏನೋ ಪ್ರೈಸ್ ಹೋಯ್ದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಅಣ್ಣ, ಮತ್ತೊಂದು, ಈ ಕುರಿ ಆಟ ಯಾವ ತರ? ಸಿಡಿ ಆಡುತ್ತೋ? ಸಿಡಿ.
ಈ ಕುರಿ ಮೇಲೆ ಆಟ ಆಡಿರ್ತಕ್ಕಂಥ ಕುರಿಗಳು ಎಷ್ಟು ಹೊಡ್ತಾ ಆಡಿರ್ತಾವ? ಯಾವ ಆಡಿಲ್ಲ 2 ಹೊಡ್ತ 3 ಹೊಡ್ತ ಫ್ರೆಂಡ್ಸ್ 2 ಹೊಡ್ತಾ 3 ಹೊಡ್ತಾ. ಅಣ್ಣ ಮತ್ತೊಂದು ಯಾರಾದ್ರೂ ಕೇಳಿದಾರ ಇದನ್ ಕುರಿನ? ರಗಡ್ ಮಂದಿ ಕೇಳತ್ತಾರಣ್ಣ, ಬಹಳ ಜನ ಕೇಳಿದಾರೆ. ಎಲ್ಲಿ ಮಟ್ಟ ಕೇಳಿದಾರೆ ಅಣ್ಣ? 1.5 ಲಕ್ಷ ಕೇಳ್ಯಾರಣ್ಣ. ಎಷ್ಟಕ್ಕೆ? 1.5 ಲಕ್ಷ. 1,50,000 ನೋಡಿ ಫ್ರೆಂಡ್ಸ್. 1.5 ಲಕ್ಷ ಅಂತ ಅಂದ್ರೆ 1,50,000 ಕೇಳಿದಾರೆ. ಅವ್ರ ರೇಟ್ ಇಲ್ಲ ಅವ್ರು ರೇಟು ಹೇಳಿಲ್ಲ, ನಾವು ಕೊಡ್ತೀವಿ ಅಂತಂದು ಹೇಳಿಲ್ಲ ಅಣ್ಣ. ಮತ್ತೊಂದು ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇಷ್ಟಪಟ್ಟು ಕುರಿ ಕೇಳಿದ್ರೆ ಕೊಡ್ತೀರಾ? ಕೊಡಲ್ಲ ನಾವು ಮರಿ. ನೋಡಿ ಫ್ರೆಂಡ್ಸ್, ಕೊಡಲ್ಲ ಅಂತ ಕೇಳಿಬೇಡಿ. ಇದನ್ನ ಕುರಿನ ಅವರು ಪ್ರೀತಿಯಿಂದ ಸಾಕಿರ್ತಾರೆ. ಮತ್ತೊಂದು ಈ ಕುರಿನ ಏನಾದ್ರು ದೊಡ್ಡ ರೇಟಿಗೆ ಮಾರ್ಬೇಕಂತ ನಿಮ್ ಮನ್ಸಲ್ಲಿ ಏನಾದ್ರು? ಇಲ್ಲ, ಒಟ್ಟ ಆಸೆ ಇಲ್ಲ. ಆಸೆನೇ ಇಲ್ಲ. ಕೊನೆ ತನಕ ನಿಮ್ ಮನೆಯಲ್ಲೇ, ನಮ್ಮ ಮನ್ಯಾಗ ಇರ್ಲಿ ಅಂತ ಹೆಸರು ಮಾಡಿದನ. ನೋಡಿ ಫ್ರೆಂಡ್ಸ್, ಇದು ಅವರು ಹೇಳ್ತಾ ಇದಾರೆ, ಹೆಸರು ಮಾಡಿದ, ಅವ್ರಿಗೆ ಹೆಸರು ಮಾಡಿ ಕೊಟ್ಟಿದೆ ಅಂತೆ. ಬರೀ 40,000 ಕೊಟ್ಟು ತಗೊಂಡ್ಬಂದಿದ್ದಾರೆ ಅಣ್ಣ. ಮತ್ತೊಂದು ನಮ್ಮ ದಾವಣಗೆರೆ ಭಾಗದವ್ರು ನಿಮ್ ಭಾಗಕ್ಕೆ ಬಂದು 3 ಲಕ್ಷ 5 ಲಕ್ಷ ಕೊಟ್ಟು ಕುರಿಗಳು ತರ್ತಾ ಇದಾರೆ. ಆಲ್ಮೋಸ್ಟ್ ಆಲ್ 100 ಕುರಿ ತಗೊಂಬಂದ್ರೆ ಅದರಲ್ಲಿ 10 ಕುರಿ ಅಷ್ಟೇ ಪಾಸ್ ಆಗ್ತಾ ಇರೋದು. ಸರಿ. ಅಲ್ಲಿ ಕೇಳಿದಪ್ಪ ಅಂದ್ರೆ 25 ಕಣ ಹೊಡಿದೆ 30 ಕಣ ಹೊಡಿದೆ ಅಂತ ಹೇಳ್ತಾರೆ. ಇಲ್ಲಿ ನಮ್ ಕಡೆಗೆ ಬಂದ್ರೆ ಫಸ್ಟ್ ರೌಂಡೇ ಓಡೋಗ್ತಾ ಇದ್ದೇವೆ ಕುರಿ. ಅದಕ್ಕೆ ಕಾರಣ ಏನಾದ್ರು ಇದೆನಾ? ಯಾವ ಒಬ್ರು ಇದೆ ಅನ್ನೋದ. ನಮ್ಮ ಮಾತ್ರ ನಾವ್ ಯಾರು ಕೊಟ್ಟಿಲ್ಲ, ನಾವು ಕೊಡುದು ಇಲ್ಲ ಇದನ್ನ. ಅದೇ ಸ್ಪೆಷಲ್ ಬಾಗಲಕೋಟೆಯಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಕುರಿಗಳಿಗೆ ಅಥವಾ ಏನು? ಹಂಗೇನೇನಿಲ್ಲಣ್ಣ. ಯಾಕಂದ್ರೆ ಇಲ್ಲಿ ನಮ್ ಭಾಗದ ಕುರಿಗಳು ಬಾಗಲಕೋಟೆ ಸೈಡ್ ಹೋದ್ರೆ ಕಣ ಮಾಡಿದ ಉದಾಹರಣೆಗಳು ತುಂಬಾ ಇದಾವ್. ಹೌದಾ? ತುಂಬಾ ಅಂದ್ರೆ ತುಂಬಾ ಇದಾವ್ ಕಣ ಮಾಡಿರೋ ಉದಾಹರಣೆಗಳು. ನಮ್ಮ ಮಾಡ್ಯಾವನ ಇಲ್ಲಿ ಬಂದ್ ಮಾಡ್ಯಾವ. ಇಲ್ಲಿ ಬಂದು ಅದನ್ನೇ ನಾನು ಹೇಳ್ತಾ ಇರೋದು. 100 ಕುರಿಯಲ್ಲಿ 10 ಕುರಿ ಪಾಸ್ ಆಗ್ತಾ ಇದಾವ್. ಇಲ್ಲಿ ನಮ್ಮವು 10 ಕುರಿಯಲ್ಲಿ 8 ಕುರಿ ಪಾಸ್ ಆಗ್ತಾ ಇದಾವ್ ಅಲ್ಲಿ. ಅದಕ್ಕೆ ನೀವು ಬಾಗಲಕೋಟೆಯಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ ಅಥವಾ ಇಲ್ಲಿ ದಾವಣಗೆರೆ ಪಕ್ಕದಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ರೆ ಅದೇ ರೀತಿ ಮಾಡ್ತೀರಾ? ಹಂಗೇನಿಲ್ಲ, ಎಲ್ಲಿ ಹಂಗ್ ಮಾಡಿದ್ರು ಅಷ್ಟು ಹಂಗ ಮಾಡ್ತೀವಿ. ಹಂಗೆ ಮಾಡ್ತೀರಾ ನೀವು? ಅದೇ ತೀರ ಕಾಳು ಹಾಲು ಉಳ್ಳಿ ಇದೆಲ್ಲ ಸೇಮ್. ಮತ್ತೊಂದು ಕುರಿಗಳಿಗೆ ಇಂಜೆಕ್ಷನ್ ಮಾಡ್ಬಿಟ್ಟು ಕುರಿಗಳು ಆಡಿಸ್ತಾ ಇದಾರೆ. ನಮ್ಮ ನಾರ್ಮಲ್ ಆಡಿಸ್ತಾರೆ. ನಿಮ್ ಕಡೆಗೆ ಅದೆಲ್ಲ ಇದೇನಾ? ಇಲ್ಲ, ನಾವು ಇಲ್ಲ, ನಾವು ಕೇಳ್ತಾ ಇದೀವಿ. ಆ ರೀತಿ ಆಡ್ಸಿದ್ರಿಂದ ಕುರಿಗಳು ತುಂಬಾ ಸಾಯ್ತಾ ಇದಾವು. ಮತ್ತೊಂದು ನೀವೇನಾದ್ರೂ ಆ ರೀತಿ ಆಡ್ಸಿದ್ರೆ ಯಾವಾಗಾದ್ರು? ಎಲ್ಲಿ ಇಲ್ಲ, ನಾವು ನಾರ್ಮಲ್ ಯಾರಾದ್ರೂ? ಇಲ್ಲ ನೋಡಿ ಫ್ರೆಂಡ್ಸ್, ಅವರು ಕೂಡ ಸಾಚ ಆಡಿಸ್ತಾ ಇದಾರೆ ಕುರಿಗಳನ್ನ. ಯಾಕಂದ್ರೆ ನೀವು ಕೂಡ ಸಾಚ ಆಡಿಸಿ. ನಾನು ಹೇಳ್ತಾ ಇದ್ದೀನಿ, ಕುರಿಗಳಿಗೆ ನೀವೇನಾದ್ರೂ ಇಂಜೆಕ್ಷನ್ ಮಾಡಿ ಆಡ್ಸಿದ್ರೆ ಕುರಿಗಳು ಕಾಳು ತಿನ್ನಿಸಿ ನೀರ್ ಕುಡಿಸಿ ಮನೆ ಕಟ್ಟಿ ನೀವು ಎಲ್ಲಿಗಾದ್ರೂ ಹೋಗಿ ಬರ್ತಿದ್ದಂಗೆ ಕುರಿಗಳು ಲೋ BP ಆಗಿ ಸಾಯ್ತಾ ಇದಾವು. ಹಾಗಾಗಿ ದಯವಿಟ್ಟು ಕುರಿಗಳಿಗೂ ಸ್ವಲ್ಪ ಉಪ್ಪು ತಿನ್ನಿಸ್ರಿ. ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ, ಉಪ್ಪು ತಿನ್ನಿಸಿದ್ರೆ, ಉಪ್ಪು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯನೋ ಕುರಿಗಳಿಗೆ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕೆ ಸಾಯ್ತಾ ಇದಾವೆ ಅಂದ್ರೆ ಉಪ್ಪು ಲೋ BP ಸಾಯ್ತಾ ಇದಾವೆ. ಸ್ವಲ್ಪ ಉಪ್ಪು ತಿನ್ನಿಸ್ರಿ. ವಾರದಲ್ಲಿ 3 ದಿವಸ 4 ದಿವಸ ತಪ್ಪೇನಿಲ್ಲ. ಮತ್ತೊಂದು ಈ ಟೂರ್ನಿಗೆ ಆಗಮಿಸಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ಬಾಗಲಕೋಟೆ ಭಾಗದಲ್ಲಿ ಯಾವ್ದಾದ್ರು ಹೆಸರಂತ ಕುರಿ ಇವಾಗ ಸದ್ಯ ನಡೀತಾ ಇರೋದು ಯಾವ್ದು? ನಾವು ಕೇಳ್ದಂಗೆ ಕೇಶಪುರ ಗಿಡ್ಡ ಇತ್ತು, ಆಮೇಲೆ ಕಡೆಗೆ ಸುತ್ತಗುಂಡ್ರು ಸುಲ್ತಾನ್ ಇತ್ತು. ಇವಾಗ ಯಾವ ಹೆಸರು ನಡೀತಾ ಇದೆ ಅಲ್ಲಿ? ಈಗ ಅಲ್ಲಿ ಟಗರ್ಬೋದ ಆ ಕಡೆ ಅಷ್ಟು ಕಡೆ ಎಂಟಲ್ಲು ಟಾಪ್ ಯಾವ್ದಿದೆ? ನಮ್ ಗದ್ನಿಕೆರೆ ವರದ ಐತನ, ಜೀವ ಐತಿ. ಜೀವ, ವರದ. ನೋಡಿ ಫ್ರೆಂಡ್ಸ್, ಅವ್ರದೇ ಕುರಿ ಹೆಸರು ಹೇಳ್ತಾ ಇದಾರೆ. ಯಾಕಪ್ಪ ಅಂದ್ರೆ ಅವ್ರ ಕುರಿಗಳ ಮೇಲೆ ಪ್ರೀತಿ. ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಅದು ಆ ರೀತಿಯಾಗಿ ಅವ್ರ ಊರಿನ ಕುರಿಗಳು ಅವರಿಗೆ ಮುದ್ದು. ಹಾಗಾಗಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಿಮಗೆ ಹಾಗೂ ಈ ಒಂದು ಬಾಗಲಕೋಟೆಯಿಂದ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.